ರೈಲ್ವೆ ಮಾರ್ಗಕ್ಕೆ ಭೂಮಿ ನೀಡಲು ಸರ್ಕಾರಕ್ಕೆ ಒತ್ತಾಯ. ರಾಮದುರ್ಗ ಹಾಗೂ ಸವದತ್ತಿ ತಾಲೂಕಿನ ಜನತೆ ಕಳೆದ 20 ವರ್ಷಗಳಿಂದ ರೈಲ್ವೆ ಮಾರ್ಗ ಆಗಬೇಕೆಂದು ಒತ್ತಾಯಿಸುತ್ತಾ ಬಂದ ಪರಿಣಾಮವಾಗಿ 2016-17ರಲ್ಲಿ ಸರ್ವೆ ಆಗಿ 2019ರಲ್ಲಿ ಅಂದಾಜು ಪತ್ರಿಕೆ ಆಗಿದ್ದರೂ ರೈಲ್ವೆ ಮಾರ್ಗ ಆಗಿಲ್ಲ. ಜನರ ಸೌಲಭ್ಯಕ್ಕಾಗಿ ಲೋಕಾಪುರದಿಂದ ಧಾರವಾಡಕ್ಕೆ ರೈಲು ಮಾರ್ಗ ಮಾಡಲು ರಾಜ್ಯ ಸರ್ಕಾರ ಭೂಮಿ ನೀಡುವುದಾಗಿ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕೆಂದು ಒತ್ತಾಯಿಸಿ ಸವದತ್ತಿಯಲ್ಲಿ ನಡೆದ ಧರಣಿ ಸತ್ಯಾಗ್ರಹವನ್ನು ಬೆಂಬಲಿಸಿ ಕೂಡಲೇ ರಾಜ್ಯ ಸರ್ಕಾರ ಲೋಕಾಪುರದಿಂದ ಧಾರವಾಡದವರೆಗೆ ಹೊಸ ರೈಲ್ವೆ ಮಾರ್ಗ ಮಾಡಲು ಪ್ರಸ್ತಾವನೆಯನ್ನು ನೀಡಬೇಕೆಂದು ರಾಮದುರ್ಗ ತಾಲೂಕು ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯವರು ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ನೀಡಿದರು. ರೈಲ್ವೆ ಮಾರ್ಗಕ್ಕಾಗಿ ಒತ್ತಾಯಿಸಿ ಅರೆಬೆತ್ತಲೆಯಾಗಿ ಸವದತ್ತಿಯಲ್ಲಿ ಧರಣಿ ನಡೆಸುತ್ತಿರುವ ರೈಲ್ವೆ ಅಭಿವೃದ್ಧಿ ಸಮಿತಿಯ ರಾಜ್ಯಾಧ್ಯಕ್ಷರಾದ ಕುತುಬುದ್ದೀನ್ ಕಾಜಿ ಅವರ ಹೋರಾಟ ಬೆಂಬಲಿಸಿ ಹಾಗೂ ರಾಜ್ಯ ಸರ್ಕಾರ ಕೂಡಲೇ ಮಧ್ಯಪ್ರವೇಶಿಸಿ ಧರಣಿ ನಿರತ ಕಾಜಿ ಅವರ ಧರಣಿ ಸತ್ಯಾಗ್ರಹವನ್ನು ಮುಕ್ತಾಯಗೊಳಿಸಬೇಕೆಂದು ಬಿಯು ಬೈರಕದಾರ ಮಾತನಾಡಿದರು. ಈ ಸಂದರ್ಭದಲ್ಲಿ ದಾದಾ ಪೀರ್ ಕೆರೂರ್, ಜಿ ಚಿಕ್ಕನರಗುಂದ, ಎಂಕೆ ಯಾದವಾಡ, ಜಹೂರ ಹಾಜಿ, ಸುಭಾಷ್ ಗೋಡ್ಖಿ, ಶಶಿಕಾಂತ್ ನೆಲ್ಲೂರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಎಂಡಿ ಸೋಹಿಲ್, ಬೈರಕದಾರ, ಜಿಕೆ ನ್ಯೂಸ್ ಕನ್ನಡ, ರಾಮದುರ್ಗ. ನಾವು ಇದಾಗೋ ಮಟ್ಟ ಮಾತ್ರ ನಾವು ಬಿಡಂಗಿಲ್ಲ, 100% ಮಾಡೇ ಮಾಡ್ತೀವಿ ಅನ್ನೋಂಥ ನಮ್ದು ಒಂದು ಹಠ ಐತಿ. ಅದು ಮಾಡಿ ತೀರ್ತೀವಿ ಅಂತ ಹೇಳಿ ಇಷ್ಟೇ. ಸಿದ್ದರಾಮಯ್ಯ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸಿದ್ದರಾಮಯ್ಯ ಸಾಹೇಬ್ರವ್ರು ಕರೆಸ್ಬೇಕು. ಅವ್ರು ಅದಕ್ಕೆ ರೈಲ್ವೆ ಸಚಿವರು ಯಾರು ನೋಡೋದಕ್ಕೆ ಕರೆಸಿ ಅವ್ರ ಜೊತೆ ಮಾತಾಡಬೇಕು. ಆ ಬಳಕೆ ನಾವು ಹೋಗಿ ಮನವಿ ಕೊಟ್ಟದೈತಿ. ಇದರಿಂದಿಗೆ ಸಮಾವೇಶ ಅಧಿವೇಶನ ನಡೆದೈತಿ. ಈಗ ಅಧಿವೇಶನ ಮುಖ್ಯ ಅದಕ್ಕೆ ಏನು ಮಾಡಿ ರಿಪೋರ್ಟ್ ಒಪ್ಪಿಸ್ತೀವಿ ಅವ್ರಿಗೆ. ಒಪ್ಪಿಸಾದ ಬಳಕ ಮತ್ತು ಸಾಧ್ಯ ಆದಷ್ಟು ಏನೈತಿ, ಬರುವ ವರ್ಷ ಅನ್ಕೊಡೋದು ಒಂದು ಏನೋ ಸರ್ವೆ ಮಾಡಿದಾರೆ. ಆ ಸರ್ವೆ ಮಾಡಿದ್ರೆ ನಮ್ಗೆ ಹೆಚ್ಚು ಮಾಹಿತಿ ಅವ್ರಿಗೆ ಸಿಗ್ತೈತಿ. ಇದು ಜನರೇಟ್ ಹೆಂಗೆ ಆಕತ್ತೆ ಅಂದ್ರೆ ಗೂಡ್ಸಿನ ಪ್ರಕಾರ ತಗೋರಿ, ಜನರ ಪ್ರಕಾರ ತಗೋರಿ, ಏನು ಮಾಡಿದ್ರು ನಮ್ಗೆ ಏನೈತಿ ಅವ್ರ ವಿಚಾರ ಪ್ರಕಾರ 100 ಕೋಟಿ ಹಾಕಿದ್ರೆ 8 ಕೋಟಿ ಅರ್ನ ಮಾಡ್ಬೇಕಂತ ಹೇಳ್ತಾರವ್ರ. ಅವರು ವಾಸ್ತವಿಕ ಪ್ರಕಾರ ಈಗ ಲೆಕ್ಕ ಹಾಕಿ ತೆಗೆದ್ರೆ 29 ಕೋಟಿ ಬರುವಂಥ ವ್ಯವಸ್ಥೆ ಐತಿದೆ. ಅಲ್ಲೇ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದಾರೆ. ಇದು ಎಚ್ಚರಿಕೆ ಸರ್ಕಾರಕ್ಕೆ. ಮುಂದಿನ ದಿನಮಾನದಲ್ಲಿ ಇದು ಆಗದೇ ಹೋದರೆ ಇದಕ್ಕಿಂತ ಉಗ್ರ ಹೋರಾಟವನ್ನು ಮಾಡಲಿಕ್ಕೆ ರಾಮದುರ್ಗ ತಾಲೂಕಿನ ಜನ ಮತ್ತು ಸವದತ್ತಿ ತಾಲೂಕಿನ ಜನ ನಿರ್ಣಯ ಮಾಡಿದ್ದಾರೆ. ಸರ್ಕಾರಕ್ಕೆ ಇದೊಂದು ಎಚ್ಚರಿಕೆ. ಸರ್, ತಮ್ಮದೇ ಸರ್ಕಾರದೇ, ತಾವು ಕೂಡ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಕಾಂಗ್ರೆಸ್ ವತಿಯಿಂದಲೇ ಇದ್ದರು. ಇವಾಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವಿದೆ, ತಮ್ಮ ಮುಖಂಡರುಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು ಆಗಲೇ ಬೆಂಬಲವನ್ನು ನೀಡಿದ್ದಾರೆ. ಅಶೋಕ್ ಪಟ್ಟಣ ಅವರು ಸಹ ಈ ಒಂದು ರೈಲ್ವೆ ಹೋರಾಟ ನಾವೇನು ಹಮ್ಮಿಕೊಂಡಿದ್ದೆವು ಅದರಲ್ಲಿ ಭಾಗವಹಿಸಿ ನಾವು ಗೌರ್ಮೆಂಟ್, ನಮ್ಮ ಏನು ಕಾಂಗ್ರೆಸ್ ಸರ್ಕಾರ ಇದೆ, ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇದೆ, ನಾವು ಈ ರಾಜ್ಯದಲ್ಲಿ ಭೂಮಿಯನ್ನು ಕೊಡಬೇಕಾಗಿದೆ. ಆ ಭೂಮಿಯನ್ನು ಕೊಡಿಸುವಂಥ ವ್ಯವಸ್ಥೆ ನಾವು ಮಾಡ್ತೀವಿ ಅಂತ ನಮ್ಮ ರಾಜ್ಯದ ನಾಯಕರು ಆಗಲಿ, ನಮ್ಮ ರಾಮದುರ್ಗ ತಾಲೂಕಿನ ನಾಯಕರಾಗಲಿ ಹೇಳಿದ್ದಾರೆ. ನಾವು ರೇಣುಕಾ ದೇವಸ್ಥಾನವನ್ನು ಅಭಿವೃದ್ಧಿ ಪಡಿಸ್ತೀವಿ ಅಂತೇಳಿ ಪ್ರಾಧಿಕಾರಾಂತರ ಆಗಿದ್ದೈತಿ. ಅದನ್ನ ತಿರುಪತಿ ಮಾದರಿಯಲ್ಲಿ ನಾವು ಅಭಿವೃದ್ಧಿ ಪಡಿಸ್ತೀವಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳನ್ನೇ ಹೇಳ್ಯಾರ. ಅಷ್ಟು ರೇಣುಕಾ ತಾಯಿಯ ಮೇಲೆ, ರೇಣುಕಾ ಯಲ್ಲಮ್ಮನ ಮೇಲೆ ನಿಮಗೆ ಭಕ್ತಿ ಇತ್ತಂದ್ರೆ ಅಲ್ಲಿ ಬರುವಂತ ಭಕ್ತರಿಗೆ ಹೋಗು ಬರುವ ಸಲುವಾಗಿ ಸೌಲಭ್ಯ ಕಲ್ಪಿಸುವಂತ ನಿಮ್ಮ ಮನಸ್ಸಿನಲ್ಲಿ ಇದ್ರೆ ಇಮ್ಮಿಡಿಯೇಟ್ ಆಗಿ ನಾವೇನು ಮನವಿ ಕೊಟ್ಟಿವಿ ಹೋದ ತಿಂಗಳ, ಆ ಮನವಿಯನ್ನು ನೋಡಿ ಸ್ಪಂದನೆ ಮಾಡಿ ಲೋಕಾಪುರದಿಂದ ರಾಮದುರ್ಗ, ಸಿರ್ಸಂಗಿ, ಸವದತ್ತಿ ಮತ್ತು ಧಾರವಾಡದವರೆಗೆ ಏನು ಸರ್ವೆ ಆಕೈತಿ, ಅದಕ್ಕೇನು ಭೂಮಿ ಕೊಡಬೇಕಾಕೈತಿ, ಆ ಭೂಮಿಯನ್ನು ನಾವು ಕೊಡ್ತೀವಿ ಅಂತೇಳಿ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ, ಕೇಂದ್ರ ರೈಲ್ವೆ ಸಚಿವಾಲಯಕ್ಕೆ ನೀವು ಒಂದು ಪ್ರಸ್ತಾವನೆ ಕೊಟ್ಟಿದ್ದೆ. ಆದರೆ ಅಲ್ಲಿ ರೈಲ್ವೆ ಮಾರ್ಗ ಆಕೈತಿ ಮತ್ತು ಒಂದು ವರ್ಷದಲ್ಲಿ 1,43,00,000 ಜನ ಏನು ರೇಣುಕಾ ಯಲ್ಲಮ್ಮನಿಗೆ ಬಂದು ಹೋಗುವಂತ ಭಕ್ತರು ಏನಿದ್ದಾರೆ ಅವರಿಗೆ ಸೌಲಭ್ಯ ಕಲ್ಪಿಸಿದಂತಾಗೈತಿ. ಆಂಧ್ರದಿಂದ ಜನ ಬರ್ತಾರೆ, ತಮಿಳುನಾಡಿನಿಂದ ಜನ ಬರ್ತಾರೆ, ಸಿರ್ಸಂಗಿಯ ಕಾಳಮ್ಮ ದೇವಿಗೆ ಆಂಧ್ರ ಮತ್ತು ಮಹಾರಾಷ್ಟ್ರದಿಂದ ಜನ ಬರ್ತಾರೆ. ರಾಮದುರ್ಗದಲ್ಲಿ ಶಬರಿಕೊಳ್ಳ ಪ್ರಸಿದ್ಧಿ ಇದೆ, ಶಿವನ ಮೂರ್ತಿ ಇದೆ, ಹಿಂಗೆಲ್ಲ ನೋಡುವಂತ ತಾಣಗಳದಾವು. ಇದು ಎಲ್ಲಕ್ಕೂ ಅನುಕೂಲ ಆಗುವಂತದ್ದು ಈ ರೈಲ್ವೆ ಮಾರ್ಗ ಆಗೋದ್ರಿಂದ ಆಕೈತಿ. ದಯವಿಟ್ಟು ಇವತ್ತು ಕೊಡುವಂತದ್ದು ಮನವಿ ಆದರೂ ನೀವು ನೋಡಿ ಇಮ್ಮಿಡಿಯೇಟ್ ಆಗಿ ಆ ಲೋಕಾಪುರದಿಂದ ಧಾರವಾಡದವರೆಗೆ ಆಗುವಂತ ರೈಲ್ವೆ ಮಾರ್ಗಕ್ಕೆ ನಾವು ಭೂಮಿಯನ್ನ ಕೊಡ್ತೀವಿ ಅನ್ನುವಂತ ಪ್ರಸ್ತಾವನೆಯನ್ನ ನೀವು ಇಮ್ಮಿಡಿಯೇಟ್ ಆಗಿ ಸಲ್ಲಿಸಬೇಕು ಅಂತ ಹೇಳಿ ನಾವು ಸವದತ್ತಿಯ ಒಂದು ಹೋರಾಟವನ್ನು ಬೆಂಬಲಿಸಿ ಈ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ನನ್ನ ಮಾತನ್ನು ಮುಗಿಸ್ತೀನಿ. ಗ್ರಾಹಕರ
ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್.